ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ ಸ್ವಲ್ಪ ತಡವಾಗಿ ಬರ್ತಾ ಇದ್ದೀನಿ. ಬಜೆಟ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬಂದಿದೆ. ಬಜೆಟಿಂದ ರಿಟೇಲ್ ಇನ್ವೆಸ್ಟರ್ಸಿಗೆ, ಅದೇ ರೀತಿಯಾಗಿ ಟ್ರೇಡರ್ಸ್ಗಳಿಗೆ ಜಾಸ್ತಿ ಮಾತಾಡಿಲ್ಲ, ಇವಾಗ ಮಾತಾಡ್ತಾ ಹೋಗ್ತೀನಿ. F&O ಬಗ್ಗೆ ಒಬ್ಬರು ಕಮೆಂಟ್ ಕೂಡ ಕೇಳಿದ್ದೀರಾ, ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ನಮ್ಮ STT ಚಾರ್ಜಸ್ ಮಾಡಿರೋದು ಅಂತ. ಅದೇ ರೀತಿಯಾಗಿ ಸ್ಯಾಲರಿಡ್ ಎಂಪ್ಲಾಯ್ಸ್ಗಳಿಗೆ ಏನಿದೆ, ಏನು ಲಾಭ, ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಟ್ಯಾಕ್ಸ್ ಸ್ಲ್ಯಾಬು, ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಮಾತಾಡಿದ್ವಿ. ಯಾರಾದರೂ ನೋಡಿಲ್ಲ ಅಂತಂದರೆ ಇವತ್ತು ಸಂಜೆ ಬಂದಂಥ ವಿಡಿಯೋ ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವತ್ತು ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಆಗಿದ್ದಂಗೆ ಕಾಣಿಸ್ತಾ ಇತ್ತು. ಇನ್ಫ್ರಾಸ್ಟ್ರಕ್ಚರಲ್ಲಿ ಯಾವುದೇ ರೀತಿಯಾದಂಥ ಮೂವ್ಮೆಂಟ್ ಬರಲಿಲ್ಲ. ಈ ಒಂದು ಅವರು ಇಂಟರ್ಮ್ ಬಜೆಟಲ್ಲಿ ಏನು ಹೇಳಿದ್ರು ಅಷ್ಟೇ ಬಜೆಟ್ ಇಡ್ತೀವಿ ಅಂತ ಹೇಳಿದ್ರು ಕೂಡ ಕೆಲವೊಂದು ಫ್ರೀ ಪ್ರಾಜೆಕ್ಟ್ಸ್ ಎಲ್ಲ ಮುಗಿಯೋ ಥರ ಇದ್ದಿದ್ರು ಕೂಡ ಯಾವುದೋ ಅಂಥ ಒಂದು ಬದಲಾವಣೆ ಕಾಣಿಸಿಲ್ಲ. ಮೋಸ್ಟ್ಲಿ ಫ್ಯಾಕ್ಟ್ರಿನ ಆಗೋಗಿತ್ತು, ಅದು ಆಲ್ರೆಡಿ L&Tನಲ್ಲಿ ಅದು ಸೆಲ್ ಆನ್ ನ್ಯೂಸೇ ಆಗಿದೆ. ಸುಮಾರು ವಿಚಾರಗಳು ಸೆಲ್ ಆನ್ ನ್ಯೂಸ್ ಆಗ್ಬೋದು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಇನ್ ಕೇಸ್ ಇವತ್ತೇನಾದರೂ ಮಾರ್ಕೆಟ್ ಬಜೆಟನ್ನು ಲೈಕ್ ಮಾಡಲಿಲ್ಲ ಅಂತಂದರೆ ಇವತ್ತು ಮೇಲೆ ಹೋಗುವಂಥ ಸೆಕ್ಟರ್ ಅಂದರೆ ಅದು FMCG ಅಂತ ಮಾತಾಡ್ತೀವಿ ನೋಡಿ. ಅದಕ್ಕೆ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಂದು ಡಿಫೆನ್ಸ್ ಥರ ಕೆಲಸ ಮಾಡುತ್ತೆ, ನಿಮ್ಮ ಒಂದು ರೀಬ್ಯಾಲೆನ್ಸಿಂಗ್ನ ಮಾಡೋಕ್ಕೆ ಅಂತ ಮಾತಾಡ್ತಾನೆ ಇರ್ತೀವಿ. ಇವತ್ತು ಟೊಬ್ಯಾಕೋ ಬಗ್ಗೆ ಯಾವುದೇ ರೀತಿಯಾದಂಥ ನ್ಯೂಸ್ ಬರಲಿಲ್ಲ, ಹಾಗಾಗಿ ITC ಸ್ಟಾಕು ಅವ್ರದ್ದು ಟೊಬ್ಯಾಕೋ ಅಲ್ಲದೆ ಬೇರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಬೇರೆ ಬಿಸ್ನೆಸ್ ಎಲ್ಲ ಇನ್ನು ಎಕ್ಸ್ಪ್ಯಾನ್ಷನ್ ಹಂತದಲ್ಲಿದೆ. ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿ ನಡೀತಾ ಇರೋಂಥ ಬಿಸ್ನೆಸ್ ಅಂದರೆ ಅದು ಟೊಬ್ಯಾಕೋ ಸಿಗರೇಟ್ ಬಿಸ್ನೆಸ್ಸೇ. ಹಾಗಾಗಿ ಅದು 5.5% ಅಪ್ ಬಂದಿದೆ. ಜೊತೆಗೆ ಇವತ್ತು ಕಸ್ಟಮ್ ಡ್ಯೂಟಿ ಗೋಲ್ಡಲ್ಲಿರುವಂಥದ್ದು 15% ಇದ್ದಿದ್ದನ್ನು ಗೋಲ್ಡ್ ಸಿಲ್ವರ್ದು 6% ಇಟ್ಟಿಸಿದ್ದಾರೆ. ಪ್ಲಾಟಿನಮಲ್ಲೂ ಕೂಡ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸೊ ಈ ಕಾರಣದಿಂದಾಗಿ ಜ್ಯುವೆಲರಿ ಕಂಪ್ನಿ ಲಿಸ್ಟ್ ಆಗಿರುವಂಥದ್ದು ನಿಫ್ಟಿ 50ನಲ್ಲಿ ಒಂದೇ ಅಲ್ವಾ, ಟೈಟನ್ 6.5% ಅಪ್ ಬಂದಿದೆ. ಸೊ ಅದೇ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸ್ತಾ ಇದೆ. ಗೋಲ್ಡ್ 5% ಬಿತ್ತು, ಟೈಟನ್ನು 6.5% ಮೇಲ್ಗಡೆ ಹೋಯಿತು. ಅದೇ ರೀತಿಯಾಗಿ ಅದಾನಿ ಪೋರ್ಟ್ಸ್ ಮೇಲೆ ಹೋಗಲಿಕ್ಕೆ ಕಾರಣ ಯಾರು ಫಾರಿನ್ ಈ ಶಿಪ್ಪಿಂಗ್ ಆಕ್ಟಿವಿಟಿ ಮಾಡ್ತಾರಲ್ಲ, ಎಕ್ಸ್ಪೋರ್ಟ್ ಇದು ಮಾಡೋದು, ಅವರಿಗೆ ಸ್ವಲ್ಪ ಒಂದು ಟ್ಯಾಕ್ಸ್ ವಿನಾಯಿತಿ ಅಂತಲೂ ಏನೋ ಕೇಳ್ಪಟ್ಟೆ ನಾನು ಬಜೆಟಲ್ಲಿ. ಸೊ ಆ ಕಾರಣದಿಂದಾಗಿ ಅದಾನಿ ಪೋರ್ಟ್ಸು ನೋಡಿ, ನಮ್ಮ ದೇಶದಲ್ಲಿ ನಾನು ಮೊದಲೇ ಹೇಳ್ತಾ ಬಂದಿದ್ದೀನಿ, ಅದಾನಿ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಯಾವ ಕಂಪ್ನಿನಲ್ಲಿ ನಾವು ಫಂಡಮೆಂಟಲಿ ಒಳ್ಳೆ ಕಂಪ್ನಿ ಅಂತ ಹೇಳೋಕ್ಕಾಗುತ್ತೋ ಇಲ್ವೋ, ಬಟ್ ಅದಾನಿ ಪೋರ್ಟ್ಸ್ ತುಂಬ ಒಳ್ಳೆ ಕಂಪ್ನಿ ಅಂತ ಮಾತಾಡ್ತಾ ಇದ್ವಿ. ಬಟ್ ಈಗಲೂ ತುಂಬ ಓವರ್ ವ್ಯಾಲ್ಯೂಷನಲ್ಲೇ ನಡೀತಾ ಇದೆ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಅದಾನಿ ಗ್ರೂಪ್ ಆಫ್ ಕಂಪನೀಸ್ನಲ್ಲೇ ಅಂತ ಕೇಳೋದಾದ್ರೆ ನೀವು ಅದು ಅದಾನಿ ಪೋರ್ಟ್ಸ್. ಯಾಕೆಂದರೆ ಸುಮಾರು 7ರಿಂದ 8 ಅಂದರೆ 110ಕ್ಕೆ 7ರಿಂದ 8 ಪೋರ್ಟ್ಸು ಇವ್ರ ಹತ್ರ ಇದೆ. ಅಂದರೆ ಆಲ್ಮೋಸ್ಟ್ 70-80% ನಮ್ಮ ಬಂದರುಗಳು ಏನಿದೆ ಹಡಗೋದು, ಸೊ ಅದನ್ನು ಕಂಟ್ರೋಲ್ ಮಾಡ್ತಾ ಇರೋಂಥ ಕಂಪನಿ ಅದಾನಿ ಪೋರ್ಟ್ಸೇ. ಸೊ ಮೇಜರ್ ಎಕ್ಸ್ಪೋರ್ಟ್ ಅಂತ ಆಗೋದಾಗಲಿ, ಇಂಪೋರ್ಟ್ ಅಂತ ಆಗಲಾಗಲಿ ದೇಶದಲ್ಲಿ ಥ್ರೂ ಸೀ ರೂಟೇ ಆಗೋದ್ರಿಂದ ಫಂಡಮೆಂಟಲಿ ವೆರಿ ಗುಡ್ ಕಂಪ್ನಿ ಆಗ್ತಾ ಹೋಗುತ್ತೆ. ಸೊ ಟೈಟನ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ಶ್ರೀರಾಮ್ ಫೈನಾನ್ಸ್ ಅಂತ ಕಾಣಿಸುತ್ತೆ. 3.12% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಕ್ವಿಕ್ಕಾಗಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡಿದ್ರೆ ನೋಡಿ, ಈಗ ಇಲ್ಲಿ ಒಂದು ಹ್ಯಾಮರ್ ಅಂತ ಮಾಡಿದೆ. ಬಟ್ ಈ ಹ್ಯಾಮರಿಗೆ ವ್ಯಾಲ್ಯೂ ಇರುತ್ತೆ ಇಲ್ಲ, ಯಾಕೆಂತಂದರೆ ಮೇಲ್ಗಡೆನೂ ಆಗಿಲ್ಲ ಕೆಳಗಡೆನೂ ಆಗಿಲ್ಲ. ಮೇಲ್ಗಡೆ ಆಗಿದ್ರೆ ಹ್ಯಾಂಗಿಂಗ್ ಮನ್ ಅಂತ ಓದ್ಬೋದಿತ್ತು, ಕೆಳಗಡೆ ಅಂದರೆ ಅಲ್ಲಿಂದ ಸಪೋರ್ಟ್ ಅಂತ ಓದ್ಬೋದಾಗಿತ್ತು. ಬಟ್ ಈ ಲೆವೆಲ್ಗೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದ ಪ್ರಾಮುಖ್ಯತೆ ಇರೋದಿಲ್ಲ. ಇದೊಂದು ನ್ಯೂಸ್ ಕ್ಯಾಂಡಲೇ. ಈಗ ಏನಾಗಿದೆ ಅಂತಂದರೆ ಈ ವೀಕಲ್ಲಿ ನೋಡ್ತಾ ಬರೋದ್ರೆ ನೀವು ಒಂದು ಹೈನ ಮಾಡಿದ್ವಿ ಮೊನ್ನೆ, ಅಂದರೆ 24,850. ಇವತ್ತು ಆಲ್ಮೋಸ್ಟ್ 24,000 ಝೋನಿಗೆ ಬಂದಿದ್ದೀವಿ. ಸೊ ನಾಳೆ ಈ 24,000 ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಕೆಳಗಡೆ ಬರ್ತಾ ಹೋಯಿತು ಮಾರ್ಕೆಟ್ ಅಂತಂದರೆ. ನೋಡಿ ಇವತ್ತು ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಇರ್ತಾರೆ 24,200ರಿಂದ 24,400 ಹೆಚ್ಚು ಕಮ್ಮಿ ಸ್ಲೈಟ್ ಆಗೋದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆದಾಗೆ ಕಾಣಿಸ್ತಾ ಇದೆ. ಇವತ್ತು ಒಂದ್ಸಲ ಈ ಬಾಕ್ಸ್ ಡಿಸ್ಟರ್ಬ್ ಆಗಿದೆ. ಸೊ ನಾಳೆ ಏನಾದರೂ ಬ್ರೇಕ್ ತುಕ್ ಸಿಕ್ತು ಅಂತಂದರೆ ಇದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆನ್ ಫ್ರಂಟ್ ಎಂಡಲ್ಲಿ ನಾವು ನೋಡೋದಾದರೆ ನನಗೆ ಮಾರ್ಕೆಟು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಪಾಸಿಟಿವ್ ಆಗಿ ಇಲ್ಲಿ ಟ್ರೆಂಡ್ ಚೇಂಜ್ ಆಗಿ ಸೆಂಟಿಮೆಂಟ್ ಬದಲಾಗೋ ಥರದ್ದು ಯಾವುದೇ ರೀತಿಯಾದಂತೂ ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ FIDSಗಳಿಗೆ ನೀವು ಹೇಳ್ತಾ ಹೋಗ್ಬೋದು ಏನು ಅಂತ, ಕಾರ್ಪೊರೇಟ್ ಫಾರಿನ್ ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದಾರೆ, 40% ಇರೋದು 35% ಮಾಡಿದ್ದಾರೆ ಅಂತ. ಅದನ್ನು ಹೊರತುಪಡಿಸಿದ್ರೆ ಏಂಜಲ್ ಇನ್ವೆಸ್ಟರ್ಸ್ ಟ್ಯಾಕ್ಸ್ಗಳನ್ನ ಅಂತ ಒಂದು ಇನ್ವೆಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದಿಲ್ಲ. ಯಾಕಂದರೆ ಏಂಜಲ್ ಇನ್ವೆಸ್ಟರ್ಸ್ ಅಂದರೆ ಸ್ಟಾರ್ಟಪ್ಪಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ, ಅವ್ರು ಇನ್ನೂ ಲಿಸ್ಟ್ ಆಗಿರೋದಿಲ್ಲ. ಹಾಗಾಗಿ ಮಾರ್ಕೆಟಲ್ಲಿ ಪುಷ್ ಕೊಡುವಂತಹ ಸುದ್ದಿ ಯಾವುದೂ ಇಲ್ಲ. ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಈಗ ಗೋಲ್ಡು ಕಮೋಡಿಟಿ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ನೋಡಿ. ನಮಗೆ ಇವಾಗ ಸ್ವಲ್ಪ ದುಡ್ಡು ಅಲ್ಲಿಗೆ ಹೋಗ್ತಾ ಹೋಗುತ್ತೆ, ಯಾಕಂದರೆ ಅಲ್ಲಿ ಕಸ್ಟಮ್ ಡ್ಯೂಟಿ ಕಮ್ಮಿ ಮಾಡಿರೋದ್ರಿಂದ ಗೋಲ್ಡು ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ. ಮಾರ್ಕೆಟಿಂದ ಖಂಡಿತ ದುಡ್ಡು ಆಚೆ ತೆಗಿಬೇಕು. ನೀವು ಕೂಡ ರೀಬ್ಯಾಲೆನ್ಸಿಂಗ್ ಮಾಡಬೇಕು, ಯಾಕಂದರೆ ತುಂಬ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇತ್ತು. ಸೊ ಮೊನ್ನೆ ಏನೋ ಮಾತಾಡಿದ್ದೆ, ಕೆಲವರಿಗೆ ಇಷ್ಟ ಆಗದಲ್ಲೇ ಇರ್ಬೋದಿತ್ತು ಅದು ಯಾಕೆ ಈ ಥರ ಹೇಳ್ತಾ ಇದೆ ಅಂತ. ಬಟ್ ವ್ಯಾಲ್ಯೂಯೇಷನಲ್ಲಿ ಹೇಳ್ತಾ ಇದೆ ಅಲ್ವಾ ನೋಡಿ, ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಒಂದು 30-40 ದಾಟಿದ್ರೇ ಅದನ್ನ ಹೈ ವ್ಯಾಲ್ಯೂಯೇಷನ್ ಅಂತೀವಿ. 170-80 ನಡೀತಾ ಇದೆ ಹೈ ಕಂಪನಿಗಳ ವ್ಯಾಲ್ಯೂಯೇಷನ್ ತುಂಬ ಹೈಯಲ್ಲಿ ನಡೀತಾ ಇತ್ತು. ಅದಕ್ಕೋಸ್ಕರನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಈ ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿದ್ದರೆ ಮಾರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು ಅಂತ. ಅದಕ್ಕೂ ಮಿಕ್ಸ್ ಒಪಿನಿಯನ್ ಬಂದಿರ್ಬೋದು, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಹೇಳಿದ್ದು ಕೆಲವರು ಸುಮಾರು ಹೈ ಕ್ವಾಂಟಿಟಿನಲ್ಲಿ ತುಂಬ ಹೈ ಪ್ರೈಸಲ್ಲಿ ತೊಗೊಂಡಿರ್ತಾರೆ, ಅವರಿಗೆಲ್ಲ ಬಿದ್ದರೆ ಏನು ಅಂತ ಒಂದು ಆತಂಕ ಇರುತ್ತೆ. ಕೆಲವರು ಅಂಥವ್ರು ನೀವು ಖಂಡಿತವಾಗ್ಲೂ ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗಿತ್ತು. ಬಟ್ ಕೆಲವರು ಪ್ರವೀಣ್ ಸರ್ ಕೂಡ ಕಮೆಂಟ್ ಮಾಡಿದರು, ತುಂಬ ಒಳ್ಳೆ ಲೆವೆಲಲ್ಲಿ ನೀವು ಹೋಲ್ಡ್ ಮಾಡಿ ಸುಮಾರು ದಿನದಿಂದ ಹೋಲ್ಡ್ ಮಾಡ್ಕೊಂಡು ಬಂದಿದ್ದೀರಿ ಅಂತಂದರೆ ಖಂಡಿತ ಸೆಲ್ ಮಾಡೋದು ಬೇಕಾಗಿಲ್ಲ. ಸೊ ನೀವು ಲಾಂಗ್ ಟರ್ಮ್ ದೃಷ್ಟಿಯಿಂದ ಬಂದಿದ್ದೀರಾ ಅಂತಂದರೆ ಆಯಿತು, ನಾನು ಶಾರ್ಟ್ ಟರ್ಮಲ್ಲಿ ಏನೇ ಆದ್ರೂ ನಾನು ಮುಂದೆ ಬಿಸ್ನೆಸ್ ಚೆನ್ನಾಗಿ ಆ ಪ್ರೈಸನ್ನು ಫ್ಯಾಕ್ಟ್ರಿನ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ ಅಂತಂದರೆ ನೀವು ಹೋಲ್ಡ್ ಮಾಡ್ಬೋದು. ಬಟ್ ಓನ್ಲಿ ನಿಮಗೆ ಲಾಂಗ್ ಟರ್ಮ್ ವ್ಯೂ ಇದ್ದರೆ ಮಾತ್ರ. ಯಾಕೆಂದರೆ ಈ ರೀತಿ ಒಂದು ಬುಲ್ ರನ್ ಏನಾಗ್ತಾ ಇದೆ ನೋಡಿ, 3-4 ವರ್ಷದಲ್ಲಿ ಈ ಥರದ ಮಾರ್ಕೆಟ್ ಯಾವತ್ತೂ ಆಗಿಲ್ಲ. ಸೊ ಮಾರ್ಕೆಟ್ ಇದೇ ರೀತಿ ಇರುತ್ತೆ ಅಂತ ಇರೋದಿಲ್ಲ, ಸೈಕಲ್ಗಳು ನಡೀತಾ ಇರುತ್ತೆ ಮಾರ್ಕೆಟಲ್ಲೂ ಕೂಡ. ಸೊ ಜೊತೆಗೆ ಏನಾಗ್ತಾ ಹೋಗುತ್ತೆ, ನೀವು ಒಂದು ಶೇರ್ನ ತುಂಬ ಒಂದು ಯಾವುದೋ ಒಂದು ಗೋಲಿಗೋಸ್ಕರ ಅಂತ ಇನ್ವೆಸ್ಟ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ನೀವು ಸಮಯಕ್ಕೆ
ತಗ್ಗಂಗೆ ಅದನ್ನು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಸೊ ರೀಬ್ಯಾಲೆನ್ಸಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಲಾಂಗ್ ಟರ್ಮ್ ವ್ಯೂ ಇದ್ರೂ ಕೂಡ. ಯಾಕೆಂತಂದರೆ ಒಂದೊಂದು ಸೆಕ್ಟರ್ಗಳದ್ದು ಕೂಡ ಒಂದೊಂದು ಸೈಕಲ್ ನಡೀತಾ ಇರುತ್ತೆ. ನಾವು ಮೊನ್ನೆ ಮಾತಾಡಿದ ಕಂಪ್ನಿಗಳು ನೀವು ನೋಡ್ತಾ ಬರೋದಾದರೆ ಕೆಲವೊಂದೆಲ್ಲ ಸೆಕ್ಟರ್ ಬಿಸ್ನೆಸ್ ಆಗಿತ್ತು. ಅಂದರೆ ಈ ಶಿಪ್ಪಿಂಗ್ ಮಾಡೋದಾಗಿರ್ಬೋದು, ಅಫ್ಕೋರ್ಸ್ ಅದು ಅದೇ ಪ್ರಾಸ್ಪೆಕ್ಟ್ ಮುಂದೆ ಅವರಿತ ಹೋಗ್ಬೋದು. ಬಟ್ ನಾನು ಹೇಳ್ತಾರಂಥದ್ದು ಕೆಲವೊಂದು ಕಂಪ್ನಿಗಳದ್ದು ಎಲ್ಲ ಟೈಮಲ್ಲೂ ಆ ಥರ ನಡೀತಾ ಇರುತ್ತೆ ಅಂತ ಇರೋದಿಲ್ಲ. ಹಾಗಾಗಿ ಆ ರೀತಿ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋಂಥದ್ದು, ಅದೇ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ವ್ಯಾಲ್ಯೂ ಜಾಸ್ತಿ ಆಗಿತ್ತಿದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳೋಂಥದ್ದು ಇದೆಲ್ಲ ಇಂಪಾರ್ಟೆಂಟ್. ಅಂದರೆ 70-30 ನಾವು ಈಕ್ವಿಟಿನಲ್ಲಿ ಗೋಲ್ಡಲ್ಲಿ ಇಡಬೇಕು ಅಂತ ಮಾತಾಡ್ತೀವಿ. ನೀವು ₹70 ಯಾವುದು ಈಕ್ವಿಟಿಗೆ ಬಂದು ಹಾಕಿರ್ತೀರಾ, ₹30 ಗೋಲ್ಡಿಗೆ ಬಂದು ಹಾಕಿರ್ತೀರಾ. ಇನ್ ಕೇಸ್ ಏನಾದರೂ ಅದು ಡಬಲ್ ಆಯಿತು ಅಂತ ಅನ್ಕೋಣ ದುಡ್ಡು, ಸೊ ಅಲ್ಲಿಗೆ ಏನಾಗಬೇಕಾಗಿತ್ತು, ₹60 ಗೋಲ್ಡ್ ಆಗಬೇಕಾಗಿತ್ತು, ₹140 ನಿಮ್ಮದು ಈಕ್ವಿಟಿ ಆಗಬೇಕಾಗಿತ್ತು. ಬಟ್ ಇನ್ ಕೇಸ್ ಏನಾದರೂ ₹170 ಈಕ್ವಿಟಿ ಆಗೋಗ್ಬಿಟ್ಟು ಇನ್ನು ₹30 ಅಥವಾ ₹40 ಗೋಲ್ಡ್ ಇದೆ ಅಂತಂದರೆ ಖಂಡಿತ ನೀವು ಅದರಿಂದ ಆಚೆ ತಗೊಂಡು, ಗೋಲ್ಡ್ ಅಂದರೆ ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ನಾಟ್ ನೆಸೆಸರಿಲಿ ಗೋಲ್ಡ್, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ಈಕ್ವಿಟಿ ಡೆಟ್ನ ರೀಬ್ಯಾಲೆನ್ಸಿಂಗ್ ಮಾಡಬೇಕು. ಆ ರೀತಿ ರೀಬ್ಯಾಲೆನ್ಸ್ ಮಾಡೋದು ಹೇಗೆ ಮಾಡ್ತೀರಾ? ಸೊ ಬೆಸ್ಟ್ ಸಜೆಷನ್ ಎಲ್ಲರಿಗೂ ಗೊತ್ತಿರೋಂಥದ್ದು ಏನು, ನೀವು ಯಾವುದೋ ಒಂದು ಸ್ಟಾಕಲ್ಲಿ ತಂದು ಇನ್ವೆಸ್ಟ್ ಮಾಡಿರ್ತೀರಾ, ಒಂದು 3 times 4 times ಗ್ರೋತ್ ಆಗಿಬಿಟ್ಟಿದೆ ಅಂದರೆ ನೀವು ಎಷ್ಟು ಕ್ಯಾಪಿಟಲ್ನ ಹಾಕಿರ್ತೀರೋ ಅಷ್ಟು ಕ್ಯಾಪಿಟಲ್ನ ತೆಕ್ಕೊಂಬಿಡಿ. ಮಿಕ್ಕಿದ ಮಾರ್ಕೆಟ್ ಫ್ರೀಯಾಗಿ ಕೊಟ್ಟಿರೋದಲ್ವ ನೀವು, ಅದನ್ನ ಬೇಕಾದ್ರೆ ನೀವು ಲಾಂಗ್ ಟರ್ಮಿಗೆ ಅಂತ ಹೇಳ್ಬೋದು. ಎಷ್ಟು ದುಡ್ಡನ್ನು ತೆಕ್ಕೊಂತೀರೋ ಅದನ್ನು ನೀವು ಬೇರೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಿಮ್ಮ ಫಂಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತಾ ಹೋಗ್ಬೋದು. ನೋಡಿ, ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ನ ಯಾವಾಗಲೂ ಮಾಡಬೇಕು ಅಂತಿಲ್ಲ, ಬಟ್ ಆಲ್ ಟೈಮ್ ಹೈ ಹೋದಾಗ, ಆಲ್ ಟೈಮ್ ಲೋ ಹೋದಾಗ, ಜೊತೆಗೆ ಒಂದು ಇಯರ್ಲಿ ಬೇಸಿಸಲ್ಲಿ ನಾನು ಪೋರ್ಟ್ಫೋಲಿಯೋ ರಿವ್ಯೂ ಮಾಡಲಿಕ್ಕೆ ಇಷ್ಟಪಡ್ತಾ ಹೋಗ್ತೀನಿ. ಈಗ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇವತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜಾಸ್ತಿ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿರುತ್ತೆ. 12.5% ಮಾಡಿದ್ದಾರೆ, ಮೊದಲು 10% ಇತ್ತು. ಅಂದರೆ ನೀವೊಂದು 10 ವರ್ಷ ಅವಧಿಗೆ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ನೀವು ಇನ್ವೆಸ್ಟ್ ಮಾಡಿ ಬಿಟ್ಟಿರ್ತೀರಾ ಅಂತ ಅನ್ಕೋಣ. ನೋಡಿ, 2 ಥರ ನಮಗೆ ಅದರಿಂದ ಡಿಸ್ಅಡ್ವಾಂಟೇಜ್ ಆಗ್ಬೋದು. ಒಂದು, ಮಾರ್ಕೆಟ್ ಸೈಕಲ್ಲು ಆವಾಗ ಚೇಂಜ್ ಆಗಿಬಿಟ್ಟು ಏನಾದ್ರು ನೆಗೆಟಿವ್ ಟ್ರೆಂಡ್ ಶುರು ಆಗ್ತಿದೆ ಅಂತಂದರೆ ನೀವೇನು ಗೋಲ್ ಅಮೌಂಟ್ ಇರುತ್ತೋ ಅದು ಪ್ರಾಬಬ್ಲಿ 8ನೇ ವರ್ಷದಲ್ಲೇ ರೀಚ್ ಆಗಿರುತ್ತೆ. ನೀವು ಇನ್ನೂ ನಿಮ್ಮದು ಹಾರೈಸನ್ ಇನ್ನೂ ಜಾಸ್ತಿ ಇದೆ, ನನಗೆ 10 ವರ್ಷ ತನಕ ತೆಕ್ಕೊಳಕ್ಕೆ ಅವಶ್ಯಕತೆ ಇಲ್ಲ ಅಂತ ನೀವು ಬಿಟ್ಬಿಟ್ರಿ ಅಂತಂದರೆ, ಬುಕ್ ಮಾಡ್ಕೊಳ್ಳಲಿಲ್ಲ ಇನ್ವೆಸ್ಟ್ಮೆಂಟ್ ಅಂತಂದರೆ ಏನಾಗ್ತಾ ಹೋಗುತ್ತೆ, ಆವಾಗ ಏನಾದ್ರು 9ನೇ ವರ್ಷದಿಂದ ನೆಗೆಟಿವ್ ಟ್ರೆಂಡ್ ಶುರು ಆಯಿತು ಅಂತಂದರೆ 8ನೇ ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಬಂದಿತ್ತೋ ಅದಕ್ಕಿನ್ನೂ ಕೆಳಗಡೆ ಬರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ ಓಕೆ, ಬಟ್ ನೀವು ಗೋಲ್ ವ್ಯಾಲ್ಯೂ ಅಂತ ಏನು ಫಿಕ್ಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿರ್ತೀರಲ್ಲ ಅದಕ್ಕಿನ್ನೂ ಕೆಳಗಡೆ ಬಂದುಬಿಟ್ರೆ ನೀವು ಮಾಡಿರೋ ಪರ್ಪಸ್ಸೇ ಬೀಟ್ ಆಗ್ತಾ ಹೋಗುತ್ತಲ್ವ. ಅದಕ್ಕೋಸ್ಕರ ಹೇಳೋಂಥದ್ದು, ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಒಂದು ಗೋಲ್ ಇಟ್ಕೊಂಡು ಯಾವೊಂದು ಕಾರಣಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಮಾಡಿದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆ ಟಾರ್ಗೆಟ್ಗಳು ರೀಚ್ ಆದಾಗ ನೀವು ಅಲ್ಲಿನ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಅದನ್ನ ಸ್ವಲ್ಪ ಸೇಫರ್ ಇನ್ಸ್ಟ್ರೂಮೆಂಟ್ಗೆ, ಡೆಟ್ ಇನ್ಸ್ಟ್ರೂಮೆಂಟ್ಗೆ, ಎಲ್ಲಿ ಜಾಸ್ತಿ ಮಾರ್ಕೆಟ್ ವಾಲಟಿಲಿಟಿ ಇರೋದಿಲ್ಲ ಅಲ್ಲಿ ನೀವು ಪಾರ್ಕ್ ಮಾಡ್ಬೋದು. ನಿಮ್ಗೆ ಇನ್ನೂ ಜಾಸ್ತಿ ಕಾಲಾವಕಾಶ ಇದೆ ಅಂದ್ರೂ ರಿಸ್ಕನ್ನು ನೀವು ಕಮ್ಮಿ ಮಾಡ್ತಾ ಹೋಗ್ಬೋದು. ಈ ಕಾರಣದಿಂದಾಗಿ ಈ ಎಲ್ಲ ಬೆನಿಫಿಟ್ಸ್ನ ನೋಡ್ಬಿಟ್ಟು ನಾನು ಆ ವಿಡಿಯೋನ ಮಾಡಿದ್ದೆ. ಬಟ್ ಡೈರೆಕ್ಟಾಗಿ ನೀವು ಆನ್ ಗ್ರೌಂಡ್ ಲೆವೆಲಲ್ಲಿ ನೀವು ನೋಡ್ತಾ ಹೋಗೋದಾದರೆ ಯಾಕೆ ಬುಕ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸುತ್ತೆ, ತಪ್ಪು ಅಂತ ಹೇಳೋದಿಲ್ಲ. ಸೊ ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ. ಇವತ್ತು ಸ್ಟಾಕ್ಸ್ ಯಾವುದು ತೊಗೊತಾ ಇಲ್ಲ. ಸೊ ನಿಫ್ಟಿನಲ್ಲಿ ಇವಾಗ ಆಲ್ರೆಡಿ ನೀವು ನೋಡೋದಾದ್ರೆ 24,500 ಇಲ್ಲಿ ಖಂಡಿತವಾಗ್ಲೂ ರೆಸಿಸ್ಟೆನ್ಸ್. ಯಾಕೆಂದರೆ ಈ ಝೋನ್ ಸುಮಾರು ಹೊತ್ತು ನಿಂತಿದ್ದಂಥ ಝೋನ್ನ ಬಿಟ್ಟು ಕೆಳಗಡೆ ಬಂದಿದೆ. ಸೊ ನಾಳೆ 24,500 ನಾನು ನೆಗೆಟಿವ್ ಅಂತಲೇ ಓದ್ತೀನಿ. ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಏನೇ ಆಯಿತು ಅಂತಂದ್ರು ನಾವು ನೆಗೆಟಿವ್ ಫೇವರಲ್ಲಿ ಇಟ್ಕೋಬೇಕು. ನಾಳೆ 24,400 24,200 ವೆರಿ ಇಂಪಾರ್ಟೆಂಟ್ ಝೋನು. 24,200 ನಾವು ಬ್ರೇಕ್ ಆದ್ವಿ ಅಂದರೆ ಖಂಡಿತವಾಗ್ಲೂ 24,000 ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕೆಲವೊಂದು ನ್ಯೂಸ್ಗಳು ಲೇಟಾಗಿ ಫ್ಯಾಕ್ಟ್ರಿನ ಆಗ್ತಾ ಹೋಗುತ್ತೆ. ಇವಾಗ ಅನಲೈಸ್ ಮಾಡಿ ನಾವೆಲ್ಲ ನೋಡಿದ್ಮೇಲೆ ಇಲ್ಲಿ ಒಂದಿಷ್ಟು ತೊಡಕುಗಳೇ ಇದೆ. ಸೊ ಇದ್ರ ಬಗ್ಗೆ ಕೇಳ್ತಾ ಇದ್ರಲ್ವಾ, ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ, ಅದನ್ನ ಲಾಸ್ಟಿಗೆ ಹೇಳ್ಬಿಡ್ತೀನಿ, ಇಂಡೆಕ್ಸ್ ಎಲ್ಲ ಮಾತಾಡಿ. ಸೊ ನಿಫ್ಟಿ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ನನಗೆ, ಮೇಲ್ಗಡೆ ಹೋದ್ರೂ ಈಗ 24,500 550 ಇವತ್ತೇನು ಒಂದು ಹೈ ಮಾಡಿತ್ತಲ್ಲ ಇದನ್ನ ನಾನು ರೆಸಿಸ್ಟೆನ್ಸ್ ಆಗಿ ನೋಡಲಿಕ್ಕೆ ಇಷ್ಟಪಡ್ತೀನಿ. ಮೇಲ್ಗಡೆ ತುಂಬ ಹುಷಾರಾಗಿ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡಿ. ಹಾಗಾಗಿ ಅಂದರೆ ಆದಷ್ಟು ಮೇಲ್ಗಡೆ ಟ್ರೇಡನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಅಂಥ ಸುದ್ದಿ ಏನು ಬಂದಿಲ್ಲ ಪಾಸಿಟಿವ್ ಅಂತ ಕೊಡುವಂಥದ್ದು. ಸೇಮ್ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು 51,300 ತನಕ ಬಂದು ಟೆಸ್ಟ್ ಮಾಡಿ ಅಲ್ಲಿಂದ ಮೇಲ್ಗಡೆ ಹೋಗಿದೆ. 51,300 ಏನಾದರೂ ಇಂಪಾರ್ಟೆಂಟ್ ಲೆವೆಲ್ ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಬರೋದಾದರೆ 51,300 ಒಂದು ಸಲ ಅಟೆಂಪ್ಟ್ ಆಗಿತ್ತು, ಇಲ್ಲಿ ಒಂದು 3-4 ದಿನ ನಿಂತಿದ್ದಂಥ ಲೆವೆಲ್ಲು, ಆ ಲೆವೆಲ್ನ ಬಂದು ಟೆಸ್ಟ್ ಮಾಡ್ಕೊಂಡು ಹೋಗಿದೆ. ಸೊ ನಾಳೆ ಏನಾದ್ರು ಈ ಲೆವೆಲ್ ಬ್ರೇಕ್ ಆಯಿತು ಅಂತಂದರೆ ಖಂಡಿತ ನಾವು ಮತ್ತೆ 51,000 50,700 ಈ ಲೆವೆಲ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಈ ಮಾರೋಬಜು ಕ್ಯಾಂಡಲ್ಗಳ ಇಲ್ಲಿದೊಂದು ಬಾಟಮು, ಇಲ್ಲಿದೊಂದು ಟಾಪು, ಈ ಲೆವೆಲ್ಗಳು ಅಂದರೆ ಖಂಡಿತವಾಗ್ಲೂ 51,000 ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವಾಗ 51,600 500 ಈ ಝೋನ್ನ ಬ್ರೇಕ್ ಆಯಿತು ಅಂತಂದರೆ, ಇಲ್ಲಿ ನೀವು ಇನ್ನೂ ಕ್ಲೀನಾಗಿ 15 ಮಿನಿಟ್ಸಲ್ಲಿ ಹೋಗ್ಬಿಟ್ಟು ನೋಡೋದಾದರೆ ಇವತ್ತೊಂದು ಅಟೆಂಪ್ಟ್ ಮಾಡಿದೆಯಲ್ಲ, ಸೊ ಈ ಅಟೆಂಡ್ ಮಾಡಿರೋ ಲೆವೆಲ್ನ ಬಿಟ್ಟು ಕೆಳಗಡೆ ಬಂದರೆ ಅಂದರೆ 51,600 ಕೆಳಗಡೆ ಬಂದರೆ ಆಗ ಮಾತ್ರ ನಾವು ಪ್ಯಾಟರ್ನ್ ಬ್ರೇಕ್ ಆಯಿತು ಅಂತ ನೋಡಿ. ಹಿಂಗೆ ಹೋಗಿ ಈಗ ನಿಂತಿದೆ ಇಲ್ಲಿ. ಸೊ ಈ ಪ್ಯಾಟರ್ನ ಏನಾದ್ರು ಬ್ರೇಕ್ ಆಯಿತು ಅಂದರೆ 51,600 ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಅದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ನೆಗೆಟಿವ್ ಮೂವ್ಮೆಂಟ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ, ತುಂಬ ಡೀಪಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಡಿ ಇಮಿಡಿಯೇಟಾಗಿ. ಬಟ್ 51,600 ಕೆಳಗಡೆ 51 ಇವತ್ತಿನ ಲೋ ಏನು ಮಾಡಿತ್ತಲ್ಲ ಅದಕ್ಕಿಂತ ಮೇಲ್ಗಡೆ ಇಲ್ಲೆಲ್ಲರೂ ಓಪನ್ ಆಯಿತು ಅಂತಂದರೆ ನಾವು ನೆಗೆಟಿವ್ ಸೆಂಟಿಮೆಂಟ್ನ ಇಟ್ಕೊಬೋದು. ನೆನ್ನೆದೇನು ಕ್ಲೋಸಿಂಗ್ ಆಗಿರುತ್ತೋ ಇವತ್ತು ಇಲ್ಲಿ ಓಪನ್ ಆಗುತ್ತೋ ಅದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ನೆಗೆಟಿವ್ ಪ್ಲಾನ್ ಮಾಡ್ತಾ ಹೋಗ್ಬೋದು. 51,000 ತನಕ ಫ್ಲೋನಲ್ಲಿ ಬಂದು
ಸಿಗುವಂಥ ಸಾಧ್ಯತೆ ಇದೆ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಕೂಡ ನನಗೆ ನೆಗೆಟಿವ್ ಅಂತಲೇ ಕಾಣಿಸ್ತಾ ಇದೆ. ಕಾರಣ ಏನೂ ಇಲ್ಲ, ನೀವು ಒಂದು ಸುಮಾರು ದಿನದಿಂದ ನಾವು ಈ ಝೋನ್ನ ಬಿಟ್ಟು ಬಂದು ಆಚೆ ಬರೋಕ್ಕಾಗಿರಲಿಲ್ಲ. ಇವತ್ತೇನಾಗಿದೆ, ಆ ಝೋನ್ನ ಬಿಟ್ಟು ಕೆಳಗಡೆ ಬಂದಿದೆ. ಸೊ ಈಗ ಮಾರ್ಕೆಟು ವೀಕ್ ಆದಂಗೆ ಕಾಣಿಸ್ತಾ ಇದೆ. ಆಲ್ರೆಡಿ ಒಂದು ಕೆಳಗಡೆ ಬಂದಿತ್ತು, ಮೇಲ್ಗಡೆ ಅಟೆಂಪ್ಟ್ ಆಗಲಿಲ್ಲ. ಇಲ್ಲಿ ತುಂಬ ಟಫ್ ಫೈಟ್ ಆಯಿತು. ಟಫ್ ಫೈಟ್ ಆಗಿ ಬಿಟ್ಟು ಬಂದಿದ್ರೆ ಅಂದರೆ ಮೇಲೆ ಅರ್ಥ ಏನು, 52,200 ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್. ಮಾರ್ಕೆಟ್ ಏನಾದರೂ ಇನ್ ಕೇಸ್ ಮೇಲ್ಗಡೆ ಹೋಯಿತು ಅಂತಂದ್ರೂ 52,000ದಿಂದ 52,200 ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಥವಾ ಮೂಮೆಂಟ್ ಆಯಿತು ಅಂತಂದ್ರೂ ನಾನು ಅಲ್ಲಿಂದ ಕಾಂಟ್ರಾರಿಯನ್ ಟ್ರೇಡ್ ಶಾರ್ಟಿಂಗ್ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಅಗೇನ್ ಇದು ನನ್ನ ವ್ಯೂ. ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಅದೇ ರೀತಿಯಾಗಿ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಸ್ವಲ್ಪ ಪೇಂಟ್ ಬೆಳೆದ್ರು, ಅದು ಸಹಜನೇ. ಇದು ಎಕ್ಸ್ಪೈರಿ ಡೇ ರೆಡ್ ಬರುತ್ತೆ, ಗ್ರೀನ್ ಬರುತ್ತೆ, ರೆಡ್ ಬರುತ್ತೆ. ಅದಕ್ಕೆ ಆಪ್ಷನ್ ಬಯರ್ ಇದ್ದರೆ ಒಂದು ಕಡೆ ಬರ್ತಿದೆ ಅಂದರೆ ಆ ರೀತಿ ತೊಗೊಬೇಡಿ. ನಾನು ಏನು ಮಾತಾಡಿದ್ವಿ, ಕೆಳಗಡೆ ಬಂದರೆ ಮೇಲ್ಗಡೆ ತೊಗೊಳ್ಳಿ, ಮೇಲ್ಗಡೆ ಬಂದರೆ ಕೆಳಗಡೆ ತೊಗೊಳ್ಳಿ, ಈ ಥರನೇ ವ್ಯೂ ಇರಲಿ ಅಂತ ಮಾತಾಡಿದ್ವಿ. ಇವತ್ತು ಅದೇ ರೀತಿ ಆಯಿತು. ಸೊ ಇವತ್ತು ಫಸ್ಟ್ ಆಫ್ ಆಲ್ ಇವತ್ತಿನ ಎಕ್ಸ್ಪೈರಿನಲ್ಲಿ ನಾನು ಟ್ರೇಡೇ ಮಾಡಲಿಲ್ಲ, ಅನ್ಲೆಸ್ ಲಾಸ್ಟ್ ಪಾಯಿಂಟಲ್ಲಿ. ಸೊ ಲಾಸ್ಟ್ ಪಾಯಿಂಟಲ್ಲಿ ಇಲ್ಲಿ ಮೇಲ್ಗಡೆ ಹೋಗ್ತಿದೆ ಅಂತಂದಾಗ ಈ ಪಾಯಿಂಟಲ್ಲಿ ನಾವು ಒಂದು ಪಿ ಟ್ರೇಡ್ ಇದೆ ಅಂತ ಯೋಚನೆ ಮಾಡಿದ್ವಿ. 0 to ಹೀರೋ ಅಂತ ಒಂದು 1,500 1,700 ರೂಪಾಯಿ ನಾವು ಕೊಡಬೇಕಾಗಿತ್ತು ಅಷ್ಟೇ. ಪ್ರೀಮಿಯಮ್ಮು ಬಂದಿದ್ರೆ ನಮ್ಮ ಕಡೆ ಫೇವರ್ ಬರ್ತಿತ್ತು ಅಂತ, ಬಟ್ ಬರಲಿಲ್ಲ. ಮೇಲ್ಗಡೆ ಹೋದಾಗ ಅಲ್ಲಿ ಬುಕಿಂಗ್ ಮಾಡ್ಕೋಬೇಕಾಯಿತು. ಬಟ್ ಸಿ ಕಡೆ ಟ್ರೇಡ್ ಮಾಡೋದು ಬೇಡ ಅಂತ ಹೇಳಿದೆ ಕೊನೆ ಟೈಮಲ್ಲಿ. ಅದೇ ರೀತಿ ಆಯಿತು. ಸೊ ಸಣ್ಣ ಪ್ರಮಾಣದ ಅದು ಹೊರತುಪಡಿಸಿದಂಗೆ ನಿಫ್ಟಿನಲ್ಲಿ ತುಂಬ ಪ್ರೀಮಿಯಂ ಕೂತ್ಕೊಂಡಿತ್ತು. ಸೊ ನಿಫ್ಟಿನಲ್ಲಿ ಕೆಲವೊಂದು ಪೊಸಿಷನ್ ಇತ್ತು. ಫಿನ್ ನಿಫ್ಟಿ ನೆಕ್ಸ್ಟ್ ವೀಕ್ ಪೊಸಿಷನ್ ಇತ್ತು, ಇಂಟ್ರಾಡೇ ಪೊಸಿಷನ್ ಇತ್ತು ಅಷ್ಟೇ. ಇವತ್ತಿನ ಎಕ್ಸ್ಪೈರಿನಲ್ಲಿ ಯಾವುದೇ ಪೊಸಿಷನ್ನ ನಾನು ತಗೊಳಕ್ಕೆ ಹೋಗಲಿಲ್ಲ. ಬಟ್ ಫಿನ್ ನಿಫ್ಟಿನಲ್ಲಿ ನೀವು ನೋಡ್ತಾ ಹೋಗೋದಾದರೆ ಸುಮಾರು ಒಂದು ತಿಂಗಳಿಂದ ಒಂದೇ ಝೋನಲ್ಲಿ ನಿಂತಿದ್ದಂಥ ಝೋನ್ನ ನಾವು ಬಿಟ್ಟು ಕೆಳಗಡೆ ಬಂದಿದ್ದೀವಿ. ಸೊ ಮೇಲ್ಗಡೆ ಹೋದರೆ ಏನಾಗುತ್ತೆ, ಈಗ 23,400 450 ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಇದೆ. ಸೊ ಮೇಲ್ಗಡೆ ಹೋದ್ರೆ ಅದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಕೆಳಗಡೆ ಬಂದರೆ ಟ್ರೆಂಡ್ ಲೈನ್ ಕೂಡ ಟೆಸ್ಟ್ ಆಗುತ್ತೆ. ಅಂದರೆ 23,000 ನಾಳೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಫಿನ್ ನಿಫ್ಟಿನಲ್ಲಿ. ಸೊ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಮಾರ್ಕೆಟ್ ನನಗೆ. ನೋಡೋಣ ನಾಳೆ ಏನಾಗುತ್ತೆ, ಯಾವ ಥರ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಇದನ್ನ ಬಗ್ಗೆ ಮಾತಾಡ್ಬಿಡ್ತೀನಿ, ಗೋಲ್ಡ್ ಬಗ್ಗೆ ಮಾತಾಡ್ಬಿಡ್ತೀನಿ ನೋಡಿ. ಸೊ ನೀವು ಗೋಲ್ಡು ಇದು ಡಾಲರ್ದು ತೋರಿಸ್ತಾ ಇದ್ದೀನಿ, ಗ್ಲೋಬಲ್ ಲೆವೆಲಲ್ಲಿ ಗೋಲ್ಡ್ ಯಾವ ರೀತಿ ಇರುತ್ತೆ ಅಂತ. ನೀವು 2021ರಿಂದ 23 ಚಾರ್ಟ್ ನೋಡಿ ಒಂದ್ಸಲ. ಗೋಲ್ಡು ಏನಾದರೂ ಮೂವ್ಮೆಂಟ್ ಆಗಿದೆಯಾ ನೋಡಿ, ಗ್ಲೋಬಲ್ ಮೂವ್ಮೆಂಟಲ್ಲಿ ನೋಡಿ. ಎಲ್ಲ ಹೈ ಮಾಡ್ತಾ ಇದ್ದು ಅದೇ ಹೈ ಮಾಡ್ತಾ ಇದ್ದು, ಹೊಸ ಹೈ ಮಾಡೋಕ್ಕೆ ಆಗಿರಲಿಲ್ಲ. ಸರಿ ಸುಮಾರು 3 ವರ್ಷ ಅಂದರೆ 2020 ಚಿಲ್ಲರೆಯಿಂದ ಶುರು ಮಾಡೋದು ನೀವು 2023 ತನಕ ಅದೇ ಝೋನಲ್ಲಿತ್ತು. ಈಗ ಅದನ್ನ ಬಿಟ್ಟು ಮೇಲ್ಗಡೆ ಹೋಗಿದೆ. ಅರ್ಥ ಏನು, ವಾಪಸ್ ಕೆಳಗಡೆ ಬಂದರೆ ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಗೋಲ್ಡಿಗೆ. ಸೊ ಗೋಲ್ಡಲ್ಲಿ ನಾನು ಲಾಂಗ್ ಟರ್ಮಲ್ಲಿ ಬುಲ್ಲಿಶ್ ಆಗಿದ್ದೀನಿ. ಯಾಕೆಂದರೆ 3-4 ವರ್ಷ ನಿಂತಿದ್ದಕ್ಕೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇದು ಇನ್ನೂ ಮೇಲ್ಗಡೆ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ US ಮಾರ್ಕೆಟಲ್ಲಿ ಅಲ್ಲಿ ಒಂದು ಎಲೆಕ್ಷನ್ ಕೂಡ ನಡೀತಾ ಇದೆ. ಆನ್ ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ಇತ್ತೀಚೆಗಷ್ಟೇ ಒಂದು ಆಲ್ ಟೈಮ್ ಹೈನ ಮಾಡಕ್ಕೆ ಬಂದಿತ್ತು ಗೋಲ್ಡು. ಆ ಝೋನಲ್ಲಿ ನೋಡಿ ಸುಮಾರು 3 ತಿಂಗಳು ನಿಂತಿದೆ. 3 ತಿಂಗಳು ನಿಂತು ಮೇಲ್ಗಡೆ ಹೋಗಿತ್ತು, ಅಲ್ಲಿಂದ ವಾಪಸ್ ಬಂದಿದೆ. ಸೊ ವಾಪಸ್ ಬಂದ್ರೂ ನನ್ನ ಪ್ರಕಾರ 2,350 ಇದೆಯಲ್ಲ ಡಾಲರಿಗೆ ಹೇಳ್ತಾ ಇದ್ದೀನಿ. ಅಂದರೆ ಇವಾಗ ಇರೋದಕ್ಕಿಂತ ಒಂದು $50 ಕೆಳಗೆ ಅಂತ ಅನ್ಕೋಬಹುದು. ಅದಕ್ಕಿಂತ ಕೆಳಗಡೆ ಅಷ್ಟು ಸುಲಭವಾಗಿ ಗೋಲ್ಡ್ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಈಗ ನೋಡಿ 2,404 ನಡೀತಾ ಇದೆ. ಇಲ್ಲಿ ಒಂದು W ಪ್ಯಾಟರ್ನ್ ಕೂಡ ಆಗಿದೆ ಅಂತ ನೀವು ಅನ್ಕೋಬಹುದು. ಸೊ ಇಲ್ಲಿ ಒಂದು ನೀವು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ತೊಗೊತೀನಿ ಅಂದ್ರೂ ನಿಮಗೆ ಸರಿ ಸುಮಾರು ಈ ಝೋನ್ ಅಂತಂದರೆ 2,390 2,392 ಲೆವೆಲ್ ಬರುತ್ತೆ. ಬಟ್ 2,350 ಲೆವೆಲ್ ಇದಿಲ್ಲ. ಅಂದರೆ ಇದಕ್ಕಿಂತ ಕೆಳಗಡೆ ಹೇಳ್ತಾ ಇದ್ದೀನಿ, ಅದಕ್ಕಿಂತ ಕೆಳಗಡೆ ಬರೋಂಥ ಸಾಧ್ಯತೆ ತುಂಬ ಕಡಿಮೆ ಅಂತ ಅನಿಸುತ್ತೆ. ಕಾರಣ ಅಲ್ಲಿ ಒಂದು ಇಂಪಾರ್ಟೆಂಟ್ ಆದ ಪ್ರೈಸ್ ಆಕ್ಷನ್ ಆಗಿದೆ. ತೋರಿಸ್ತೀನಿ ನೋಡಿ, ಇಲ್ಲಿ 2,350 360 ಲೆವೆಲಲ್ಲಿ ನೋಡಿ ಇಲ್ಲಿ ಸುಮಾರು ದಿನ ನಿಂತಿದೆ ಗೋಲ್ಡು. ಸೊ ಈ ಝೋನಿಗೆ ಬಂತು ಅಂತಂದರೆ ಇದಕ್ಕಿಂತ ಕೆಳಗಡೆ ಬಿಟ್ಕೊಡ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ಸೊ ಮಾರ್ಕೆಟ್ ಕರೆಕ್ಷನ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಗೋಲ್ಡು ಒಂದು $50 ಕರೆಕ್ಷನ್ ಆದರೂ ಕೂಡ ನಮಗೆ 2,350 360 ಝೋನಲ್ಲಿ ಖಂಡಿತವಾಗ್ಲೂ ಗೋಲ್ಡು ಸಪೋರ್ಟ್ ತಗೊಳ್ಳೋಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಇದರ ಅರ್ಥ ಏನು ಹಾಗಾದರೆ ಅಂತಂದರೆ ನೋಡಿ, ಇದರ ಅರ್ಥ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಮಯ ಬಂದಿದೆ ಅಂತ. ಯಾರ್ಯಾರು ಚಾರ್ಟ್ ಟ್ಯಾಕ್ನ ರೆಗ್ಯುಲರ್ ಆಗಿ ವ್ಯೂ ಮಾಡ್ತಾ ಇದ್ರು 66,000 ಲೆವೆಲ್ಗೆ ಗೋಲ್ಡು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅದು ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಮಾತಾಡಿದ್ವಿ. ಇವತ್ತು ಕಸ್ಟಮ್ ಡ್ಯೂಟಿ ಒಂದು 9% ರೆಡ್ಯೂಸ್ ಮಾಡೋದು, 15ರಿಂದ 6% ಮಾಡಿರೋದ್ರಿಂದ ಸ್ಟ್ರೈಟ್ ಅವೇ ಇವತ್ತೊಂದು 5% ಆಲ್ಮೋಸ್ಟ್ 6% ಫಾಲ್ ಬಂದಿದೆ ಇವತ್ತು ಗೋಲ್ಡಲ್ಲಿ. ಸೊ 68,000ಕ್ಕೆ ಬಂದಿದೆ. 66,000ಕ್ಕಿಂತ ಕೆಳಗಡೆ ಬಂತು ಅಂತಂದರೆ ಖಂಡಿತವಾಗ್ಲೂ ನಾನು ETF ಪೊಸಿಷನ್ಗಳನ್ನ, ಫಿಸಿಕಲ್ ಗೋಲ್ಡನ್ನ, SGBನ ಯಾವ್ಯಾವುದಾಗುತ್ತೋ ಆ ಮಾರ್ಗದಲ್ಲಿ ತೊಗೊಳ್ಲಿಕ್ಕೆ ಇಷ್ಟಪಡ್ತೀನಿ. ಸೊ 60,000 ಅನ್ನೋದು ವೆರಿ ವೆರಿ ಕ್ರೂಷಿಯಲ್ ಸಪೋರ್ಟು. 60,000 ಅಂದರೆ ಇನ್ನೂ ಒಂದು 8,000 ರೂಪಾಯಿ ಕೆಳಗಡೆ ಬರಬೇಕಂತ ಆ ಥರ ಆಗುವಂಥ ಸಾಧ್ಯತೆ ಕಡಿಮೆ. ಬಟ್ ಏನೇ ಆದ್ರೂ 62,000ರಿಂದ 66,000 ಇದೆಯಲ್ಲ, ಈ ಝೋನಲ್ಲಿ ಬರ್ತಿದ್ದಂಗೆ ನೀವು ಅಕ್ಯುಮುಲೇಷನ್ ಮಾಡ್ಕೊಳಕ್ಕೆ ಶುರು ಮಾಡ್ಬೋದು. 66,000ದಿಂದ 62,000ದಲ್ಲಿ ಎಲ್ಲಿ ಬೇಕಾದರೂ ಗೋಲ್ಡು ಮತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ. ಗ್ಲೋಬಲ್ ಚಾರ್ಟ್ನು ಕೂಡ ತೋರಿಸಿದ್ದೀನಿ ನಿಮಗೆ. ಸೊ ಆ ಝೋನಲ್ಲೂ ಒಂದು $50 ಕರೆಕ್ಷನ್ ಇದೆ. ಆ $50 ಕರೆಕ್ಷನ್ನು ಕಸ್ಟಮ್ ಡ್ಯೂಟಿನೂ ಆ್ಯಡ್ ಆಯಿತು ಅಂತಂದರೆ ನಮಗೆ ಇನ್ನೂ ಒಂದು ಮ್ಯಾಕ್ಸಿಮಮ್ ಇನ್ನು 8,000 ತನಕ ಕರೆಕ್ಷನ್ ಸಿಗ್ಬೋದು. ಅಂದರೆ 60,000 ಲೆವೆಲ್ನ ಬಿಟ್ಟು ಕೆಳಗಡೆ ಗೋಲ್ಡ್ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ಕಡಿಮೆ ಇದೆ. 60,000ಕ್ಕಿಂತ ಕೆಳಗಡೆ ಬಂದರೆ ನೋಡಿ ತುಂಬ ಟ್ರ್ಯಾಪಿ ಝೋನ್ ಇದು. ಇಡೀ 2023 ವರ್ಷ ಅಂತಲೇ ನೀವು ನೋಡೋದಾದರೆ
ಆಲ್ಮೋಸ್ಟ್ ಇಡೀ ವರ್ಷ ಆ ಝೋನಲ್ಲಿ ನಿಂತಿತ್ತು 2023ರಲ್ಲಿ, ಅಲ್ಲಿಂದ ಕೊಟ್ಟು ಬರೋದು. ಸೊ ಇಮಿಡಿಯೇಟ್ ಟರ್ಮಲ್ಲಿ ಬಂದರೆ 60,000ದಿಂದ 56,000 ಇದೆಯಲ್ಲ, ಇದು ವೆರಿ ಕ್ರೂಷಿಯಲ್ ಸಪೋರ್ಟ್ ಝೋನ್ ಇದು. ಇದನ್ನು ಬಿಟ್ಟು ಗೋಲ್ಡ್ ಬರುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಹಾಗಾಗಿ 66,000ಕ್ಕಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 64,000, 62,000 ಈ ರೀತಿ 2,000 ಝೋನಲ್ಲಿ ನೀವು 60,000 ತನಕ ಬರೋದ್ರಲ್ಲಿ ಕ್ರಮೇಣವಾಗಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಗೋಲ್ಡಲ್ಲಿ ಲಾಂಗ್ ಟರ್ಮಲ್ಲಿ ದೃಷ್ಟಿ ಇಟ್ಕೊಳ್ಳೋರು. ಸೊ ಅದೇ ರೀತಿ ಸಿಲ್ವರ್ ನೋಡಬೇಕು ಅಂತಂದರೆ ಸಿಲ್ವರ್ ನಾನು ಚೆಕ್ ಮಾಡಲಿಲ್ಲ ಇವತ್ತು. ಸಿಲ್ವರಲ್ಲಿ ನಾವು 80,000 ಬಂದು ಟೆಸ್ಟ್ ಆಗಬೇಕು ಅಂತ ಮಾತಾಡ್ಕೊಂಡಿದ್ವಿ. ನೋಡಿ ಆಲ್ರೆಡಿ 85,000 ಬಂದಿದೆ. ಸೊ 80,000 ಖಂಡಿತವಾಗ್ಲೂ ಟೆಸ್ಟ್ ಆಗುತ್ತೆ. ಸಿಲ್ವರಲ್ಲಿ ನೀವು ನೋಡ್ತಾ ಬರೋದಾದ್ರೆ 72,000 ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಕರೆಕ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಸಿಲ್ವರಲ್ಲೂ ಕೂಡ ನಮಗೆ ಎಷ್ಟು 15% ಇದ್ದಿದ್ದನ್ನ 9% ಮಾಡಿದ್ದಾರೆ. ಸೊ ವಾಪಸ್ ಬಂತು ಅಂದರೆ ಈ ವರ್ಟೆಕ್ಸಿಂದ ಬ್ರೇಕ್ಔಟ್ ಆದಂಥ ಝೋನು ಈ ಬಸ್ ಸ್ಟ್ಯಾಂಡ್ ಅಂದರೆ 76,000ದಿಂದ 72,000 ಈ ಝೋನ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಝೋನ್ ಆಗುತ್ತೆ. 80,000ಕ್ಕಿಂತ ಕೆಳಗಡೆ ಸಿಲ್ವರ್ ಬರ್ತಾ ಹೋಗ್ತಿದೆ ಅಂತಂದರೆ ಅಲ್ಲಿಂದ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು ಸಿಲ್ವರಲ್ಲೂ ಕೂಡ. ಸೊ ಟ್ರ್ಯಾಕ್ ಮಾಡ್ತಾ ಇರಿ, ಎರಡೂ ಕೂಡ ಒಳ್ಳೆ ಲೆವೆಲು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಪೋರ್ಟ್ಫೋಲಿಯೋದಿಂದ ನಾನು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡ್ರೆ ಎಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಅಂದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎರಡು ಕಣ್ಮುಂದೆ ಕಾಣಿಸ್ತಾ ಇದೆ. ಸೊ ಈಗ ಎಲ್ಲರೂ ಮಾತಾಡ್ತಾ ಇರುವಂತಹ ನಮ್ಮ ಎಸ್ ಟಿ ಟಿ ಬಗ್ಗೆ ಬರ್ತೀನಿ. ನೋಡಿ ಎಸ್ ಟಿ ಟಿ ಬಗ್ಗೆ ಮಾತಾಡೋದಾದರೆ ಈ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಂತ ಒಂದಿರುತ್ತೆ ಜೊರದಲ್ಲಿ, ಅಲ್ಲಿ ನೀವು ನೋಡ್ಕೋಬಹುದು. ಟ್ರೇಡಿಂಗ್ ಮಾರ್ಜಿನ್ ತಿಳಿಯೋಣ ಬನ್ನಿ ಅಂತ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಇದೆ. ಎಷ್ಟು ಜನ ನೋಡಿದಾರೆ ಅಂತ ಗೊತ್ತಿಲ್ಲ, ಆ ವಿಡಿಯೋ ನೋಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಇವತ್ತು ಏನು ಹೇಳಿದ್ದಾರೆ ನ್ಯೂಸಲ್ಲಿ ನೋಡಿ, ಸೇಲ್ ಆಫ್ ಆಪ್ಷನ್ ಆ್ಯಂಡ್ ಸೇಲ್ ಆಫ್ ಫ್ಯೂಚರ್ಸ್ ಬೈಯಿಂಗ್ ಬಗ್ಗೆ ಮಾತಾಡಿಲ್ಲ. ಆಪ್ಷನ್ ಸೆಲ್ಲಿಂಗ್ ಮಾಡೋದಾದರೆ, ಫ್ಯೂಚರ್ ಸೆಲ್ ಮಾಡೋದಾದರೆ ಅವಾಗ ಏನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ 0.0625% ಅಂತ ಇತ್ತು ಮೊದಲು, ಅದನ್ನ 0.1% ಮಾಡಿದ್ದಾರೆ ಯಾವುದಕ್ಕೆ, ಆಪ್ಷನ್ಸಿಗೆ. ಅದೇ ರೀತಿಯಾಗಿ ಫ್ಯೂಚರ್ಸಲ್ಲಿ 0.012% ಇತ್ತು, ಅದನ್ನ 0.02% ಮಾಡಿದ್ದಾರೆ. ನೋಡಿ ಈ ರೀತಿ ನೋಡಿದ್ರೆ ಅರ್ಥ ಆಗೋದಿಲ್ಲ. ಯಾಕಂದರೆ ಫ್ಯೂಚರ್ಸಲ್ಲಿ ಕಾಂಟ್ರಾಕ್ಟ್ ಸೈಜಿಗೆ ನೀವು ಪ್ರೀಮಿಯಮ್ನ ಕೊಡ್ತಾ ಇರ್ತೀರ, ಅಂದರೆ STTನ ಕೊಡ್ತಾ ಇರ್ತೀರಾ. ಆದರೆ ಆಪ್ಷನ್ಸಲ್ಲಿ ನೀವು ಪ್ರೀಮಿಯಮ್ ಎಷ್ಟು ಕಲೆಕ್ಟ್ ಮಾಡ್ಕೊತಿರಲ್ಲ ಆಸ್ ಅನ್ ಆಪ್ಷನ್ ಸೆಲ್ಲರ್ ಅಥವಾ ಆಪ್ಷನ್ ಬೈಯರ್ ಆದರೆ, ಎರಡು ಪ್ರೀಮಿಯಮ್ಗಳ ಡಿಫ್ರೆನ್ಸ್ ಎಷ್ಟು ಬಂದಿರುತ್ತೋ P&L, ಅದಕ್ಕೆ ನೀವು ಏನು ಮಾಡ್ತಾ ಇರ್ತೀರಾ, ಇದನ್ನು ಕೊಡ್ತಾ ಇರ್ತೀರಾ, STTನ ಕೊಡ್ತಾ ಇರ್ತೀರಾ. ಹೇಗೆ ನಾನು ಹೇಳ್ತಾ ಇದ್ದೀನಿ, ಟ್ರೇಡಿಂಗ್ ಮಾರ್ಜಿನ್ ತಿಳಿಯೋಣ ಬನ್ನಿ, ಈ ವಿಡಿಯೋದ ಎಂಡಿಗೆ ಇರುತ್ತೆ, ಆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಇದೆ. ಸೊ ಕ್ವಿಕ್ಕಾಗಿ ನೋಡ್ತಾ ಬರೋದಾದ್ರೆ ನೋಡಿ, ಫ್ಯೂಚರ್ಸಲ್ಲಿ 0.01% ಆನ್ ದ ಸೆಲ್ಲಿಂಗ್ ಸೈಡ್, ಸೆಲ್ ಮಾಡಬೇಕಾದ್ರೆ ಕೊಡ್ತೀರಾ, ಬೈ ಮಾಡಬೇಕಾದ್ರೆ ಕೊಡಲ್ಲ. ಆಪ್ಷನ್ಸಲ್ಲಿ ಏನಾಗ್ತಾ ಹೋಗುತ್ತೆ, ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ, ಬೈ ಮಾಡಿಬಿಟ್ಟು ಸೆಲ್ ಮಾಡ್ತಾ ಇದ್ದೀರಾ ಅಂದರೆ, ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಬೇಸಿಕಲಿ 0.125% ಆಫ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೇಲೆ ಕೊಡ್ತೀರಾ. ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ, ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ ಇವಾಗ. ಯಾಕಂದರೆ ಕೆಲವರು 100% ಜಾಸ್ತಿ ಆಗುತ್ತೆ ಅಂತ ದ್ವಂದ್ವ ಇದೆ ಅಂತ ಹೇಳಿದ್ರಿ, ಸೊ ಅದಕ್ಕೆ ರಿಸಾಲ್ವ್ ಮಾಡ್ತಾ ಇದ್ದೀನಿ. ಸೊ 0.0625% ಅಂತ ಇತ್ತಲ್ಲ, ಇದು ಸೆಲ್ ಮಾಡಿದ್ರೆ ಇದನ್ನು 0.1%ಗೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದು 0.0125% ಇದನ್ನ 0.02% ಮಾಡಿದ್ದಾರೆ. ಇಲ್ಲೆಲ್ಲೂ ಅಷ್ಟೊಂದೆಲ್ಲ ಚೇಂಜಸ್ ಆಗಿಲ್ಲ. ಸೊ ಕ್ವಿಕ್ಕಾಗಿ ನೀವು ನೋಡೋದಾದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಉದಾಹರಣೆಗೆ ನಿಫ್ಟಿ 17,000ದಲ್ಲಿ ನಡೀತಾ ಇತ್ತು ಅಂತ ಅನ್ಕೋಣ, ಆಪ್ಷನ್ಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. 17,000ದಲ್ಲಿ ನಡೀತಾ ಇತ್ತು ಅಂತಂದರೆ ನೀವು ಒಂದು 60 ರೂಪಾಯಿ ಕೊಟ್ಟು ಒಂದು ಸಿನೋ ಪಿನೋ ನೀವೇನು ಮಾಡಿದಿರಾ, ನೀವು ಸೆಲ್ ಮಾಡಿದಿರಾ ಅಂತ ಅನ್ಕೋಣ. 17,000ದಲ್ಲಿ ಸಿನ ಸೆಲ್ ಮಾಡಿದಿರಾ ಅಂತ ಅನ್ಕೋಣ. ಆಗ ನಿಮ್ಗೆ ಎಷ್ಟಾಗ್ತಾ ಇತ್ತು, ಸಿ ಸೆಲ್ ಮಾಡಿದ್ದೀರಾ ಅಂತಂದರೆ ಒಂದು ಲಾಟಲ್ಲಿ 50, ಇವಾಗ 50 ಇಲ್ಲ 25 ನಡೀತಾ ಇದೆ, ಇನ್ನೂ ಕಡಿಮೆ. ಸೊ ಆಯಿತು 50 ಅಂತ ಅನ್ಕೊಂಡ್ರೆ ಯಾವುದೋ ಒಂದು ಇಂಡೆಕ್ಸ್ 2 ಲಾಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. 50 × 60 ಅಂತಂದರೆ ನೀವು ಎಷ್ಟು 3,000 ರೂಪಾಯಿ ಪ್ರೀಮಿಯಮ್ನ ಸೆಲ್ ಮಾಡಿಬಿಟ್ಟು ನೀವು ಕಲೆಕ್ಟ್ ಮಾಡ್ಕೊಂಡು ರೆಡಿ ಇದ್ದೀರಾ. ಸೊ 3,000 ರೂಪಾಯಿ ನಿಮಗೆ ಬರುತ್ತೆ ಯಾವಾಗ, ಪೂರ್ತಿ ಡಿಕೆ ಆದರೆ. ಸೊ ನೀವು ಕಟ್ತಾ ಇದ್ದಿದ್ದೆಷ್ಟು, 3,000ಕ್ಕೆ 0.0625% ಕಟ್ತಾ ಇದ್ರಿ. ಹೆಚ್ಚು ಕಮ್ಮಿ ₹1.87 ಬರ್ತಾ ಇತ್ತು, ಅದು ₹2 ಅಂತ ಆಗ್ತಿತ್ತು. ಇದು ನಿಮಗೆ ಇಷ್ಟು ದಿನ ಬೀಳ್ತಿದ್ದಂಥ ಏನು ಇದು STT ಯಾವುದರಲ್ಲಿ ಆಪ್ಷನ್ನ ಸೆಲ್ಲಿಂಗ್ ಮಾಡೋದಾದ್ರೆ, ಅಂದರೆ 3,000 × 0.0625 ಡಿವೈಡೆಡ್ ಬೈ 100 ಮಾಡಿದ್ರೆ ₹1.87 ಬರ್ತಿತ್ತು. ಅದಕ್ಕೆ ₹2 ರೌಂಡ್ ಆಫ್ ಮಾಡ್ತಾಯಿದ್ರು. ಈಗ ಎಷ್ಟಾಗುತ್ತೆ, 3,000 × 0.1% ಮಾಡಿಬಿಟ್ರು. ಇವಾಗ 0.1% ಮಾಡಿದ್ರೆ ಡಿವೈಡೆಡ್ ಬೈ 100 ಅಂದರೆ ₹3 ಬೀಳುತ್ತೆ. ₹2 ಬೀಳ್ತಿದ್ದ ಜಾಗದಲ್ಲಿ ₹3 ಬೀಳ್ತಾ ಹೋಗುತ್ತೆ. ಇದು STT ಅಂದರೆ ಎರಡು ಲಾಟಿಗೆ ಹೇಳಿದೆ ನಾನು. ಅದೇ ರೀತಿ ಫ್ಯೂಚರ್ಸ್ ಎಲ್ಲ ಏನಾಗುತ್ತೆ, ನೀವು ಪ್ರೀಮಿಯಮ್ ಮೇಲೆ ಕೊಟ್ಟಲ್ಲ, ಫ್ಯೂಚರ್ಸ್ ಎಲ್ಲ ಮಾಡ್ತೀರಾ, ಕಾಂಟ್ರಾಕ್ಟ್ ಸೈಜಿಗೆ STTನ ಕೊಡ್ತೀರಾ. ಅಂದರೆ ಒಂದು ಲಾಟು ಅವಾಗ 50 ಇತ್ತು, ಇವಾಗ 25 ನಡೀತಾ ಇದೆ, 15,000 ಕೊಟ್ಟು ತೊಗೊತಾ ಇದ್ದೀರಾ ಅಂತಂದರೆ 7.5 ಲಕ್ಷ ಆಗುತ್ತೆ ನಿಮ್ಮ ಕಾಂಟ್ರಾಕ್ಟ್ ವ್ಯಾಲ್ಯೂ ಫ್ಯೂಚರ್ಸಲ್ಲಲ್ವಾ. ಸೊ 7.5 ಲಕ್ಷಕ್ಕೆ 0.0125% ಕಟ್ತಾ ಇದ್ರಿ. ಈಗ 7.5 ಲಕ್ಷಕ್ಕೆ 0.0125% ಬದಲಿಗೆ ಎಷ್ಟು ಹೇಳಿದ್ದಾರೆ, 0.025% ಹೇಳಿದ್ದಾರೆ. ಅಂದರೆ ಅದನ್ನು ಒಂದು ಕ್ಯಾಲ್ಕುಲೇಷನ್ ಆಧಾರದಲ್ಲಿ ನೋಡೋದಾದ್ರೆ ಎಷ್ಟಾಗುತ್ತೆ ಅಂತ ನೋಡಿ. 7.5 ಲಕ್ಷ ಅಂದರೆ ಒಂದು ಕಂಪ್ಯಾರಿಸನ್ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. 0.0125 ಡಿವೈಡೆಡ್ ಬೈ 100 ಅಂದರೆ 94 ರೂಪಾಯಿ, 90 ರೂಪಾಯಿ ಅದೇನೋ ಹೆಚ್ಚು ಆಯಿತು, ಬಟ್ 94 ರೂಪಾಯಿ ಬೀಳ್ತಾ ಇತ್ತು. ಇವಾಗ ಏನಾಯಿತು, 0.02 × 7.5 ಲಕ್ಷ, ಓಕೆ, ಡಿವೈಡೆಡ್ ಬೈ 100 ಅಂದರೆ ನಿಮಗೆ ಇವಾಗ ₹150 ಬೀಳ್ತಾ ಹೋಗುತ್ತೆ. 94 ರೂಪಾಯಿ ಬೀಳೋ ಜಾಗದಲ್ಲಿ ₹150 ಬೀಳ್ತಾ ಹೋಗುತ್ತೆ. ಅಫ್ಕೋರ್ಸ್ ಬಿಗ್ ವ್ಯಾಲ್ಯೂನೇ, ಬಟ್ STT ಆಲ್ರೆಡಿ F&Oಗೆ ಕಮ್ಮಿ ಇದೆ. ನೀವು ಡಿರೈವೇಟಿವ್ ನೋಡೋದಾದರೆ, ಅಂದರೆ ನೀವು ಇಂಟ್ರಾಡೇ ಮಾಡೋದಾದರೆ 0.025% ಇದೆ ಯಾವುದರಲ್ಲಿ, ಇಂಟ್ರಾಡೇನಲ್ಲಿ ಸೆಲ್ ಸೈಡ್ ಮಾಡೋದಾದರೆ. ಅದೇ ರೀತಿ ಡೆಲಿವರಿ ತೊಗೊಳ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ 0.1% ಇದೆ. ಬಟ್ ಇಲ್ಲಿ ನಿಮಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನೀವು ಪೂರ್ತಿ ಕೊಡ್ತಾರಲ್ಲ ನೋಡಿ. ಸೆಲ್ ಸೈಡ್ ಅಂತಂದರೆ ಏನಾಗ್ತಾ ಹೋಗುತ್ತೆ ಅಂತಂದರೆ, ಈಗ 100 ಕ್ವಾಂಟಿಟಿ ಇಂಟು ರಿಲಯನ್ಸ್ 3,000 ಮಾಡಿದೆ ಅಂದರೆ ಅದೇನು ಮೊತ್ತ ಬರುತ್ತಲ್ಲ ಅದಕ್ಕೆ ಬೀಳುತ್ತೆ ನಿಮಗೆ. ಅಲ್ಲಿ ಚಾರ್ಜ್ ಕಮ್ಮಿ ಅಂತ ಅನಿಸ್ತಿರ್ಬೋದು, ಪರ್ಸೆಂಟ್
ಪರ್ಸೆಂಟೇಜು, ಬಟ್ ಓವರ್ ಆಲ್ ವ್ಯಾಲ್ಯೂ ಇದು ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಆಪ್ಷನ್ಸಲ್ಲಿ ಏನಾಗ್ತಾ ಹೋಗುತ್ತೆ, ನೀವು ಪ್ರೀಮಿಯಮಿಗೆ ಕೊಡ್ತೀರಾ, ನೀವು ಕಾಂಟ್ರಾಕ್ಟ್ ಸೈಜಿಗೆ ಕೊಟ್ಟೋದಿಲ್ಲ, ಹಾಗಾಗಿ ಅಂಥ ದೊಡ್ಡ ಇಂಪ್ಯಾಕ್ಟ್ ಬರೋದಿಲ್ಲ, ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅಫ್ಕೋರ್ಸ್ ಟ್ರೇಡಿಂಗ್ ಗ್ಲಿಚ್ ಆಗಿ ಏನೇನೋ ಆದ್ರೂ ಜನ ಟ್ರೇಡ್ ಮಾಡೋದನ್ನು ಬಿಡ್ತಿಲ್ಲ F&Oನಲ್ಲಿ, ಈ ಚಾರ್ಜಸ್ಸಿಂದ ಬಿಡ್ತಾರೆ. ಇದು ನೆಗ್ಲಿಜಿಬಲ್ ಚಾರ್ಜಸ್ ಅಂತಲೇ ಹೇಳ್ಬೋದು. ಬಟ್ ಫ್ಯೂಚರ್ಸಿಗೆ ಫ್ಯೂಚರ್ಸಿಗೆ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದರೆ ಅಲ್ಲಿ ಕಾಂಟ್ರಾಕ್ಟ್ ವ್ಯಾಲ್ಯೂ ಮೇಲೆ ಬೀಳುತ್ತೆ. ಅದೇ ರೀತಿಯಾಗಿ ಇಂಟ್ರಾಡೇಗೆ ಏನೂ ಚೇಂಜ್ ಮಾಡಿಲ್ಲ. ಸೊ ಇಂಟ್ರಾಡೇನಲ್ಲಿ ಆಲ್ರೆಡಿ ಜಾಸ್ತಿ ಇದೆ. ಸೊ ಎಲ್ಲದಕ್ಕಿಂತ ಹೈಯೆಸ್ಟ್ ನಿಮಗೆ ಬೀಳುವಂಥದ್ದು ಇಂಟ್ರಾಡೇನಲ್ಲಿ ಕ್ಯಾಶ್ ಮಾರ್ಕೆಟಲ್ಲಿ ಮಾಡ್ತೀವಲ್ಲ, ಯಾಕಂದರೆ ಅದು ಓವರ್ ಆಲ್ ವ್ಯಾಲ್ಯೂಗೆ 0.025% ಬೀಳುತ್ತೆ, ಅದು ಹೈ ನಂಬರ್. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಫ್ಯೂಚರ್ಸಿಗೆ ಜಾಸ್ತಿ ಬೀಳುತ್ತೆ, ಅದಕ್ಕಿಂತ ಲಾಸ್ಟ್ ಇರೋದು ಆಪ್ಷನ್ಸು. ಸೊ ಆಪ್ಷನ್ಸಲ್ಲಿ ಜಾಸ್ತಿ ಮಾಡಿದ್ರೂ ಏನೂ ಜಾಸ್ತಿ ಆಗೋದಿಲ್ಲ. ಸೊ ಹೋಪ್ಫುಲಿ ಇದರಿಂದ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಟ್ಯಾಕ್ಸ್ ಬಗ್ಗೆ ಖಂಡಿತವಾಗ್ಲೂ ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ, ಏನು ಚೇಂಜಸ್ ಆಗುತ್ತೆ ಏನು ಅಂತ. ಬಟ್ ಆಲ್ರೆಡಿ ಮಾತಾಡಿದ್ದೀವಿ, 15 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ನೀವು ದುಡಿತಾ ಇದ್ದೀರಾ ಅಂತಂದರೆ 17,500 ರೂಪಾಯಿ ನಿಮಗೆ ಸೇವ್ ಆಗುತ್ತೆ. 10,000 ರೂಪಾಯಿ ಟ್ಯಾಕ್ಸ್ ಸ್ಲ್ಯಾಬ್ನ ಆಚೆ ಈಚೆ ಮಾಡಿದಾರಲ್ಲ ಅದರಿಂದ ಸೇವ್ ಆಗುತ್ತೆ. 7,500 ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 75,000 ಮಾಡ್ತಿರೋದ್ರಿಂದ ಅಲ್ಲಿ ನಿಮಗೆ ಒಂದು 7,500 ಸೇವ್ ಆಗುತ್ತೆ. ಸೊ ಟೋಟಲ್ ಆಗಿ 17,500 ಸೇವ್ ಆಗುತ್ತೆ. ಯಾರಾದರೂ 15 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಸಂಬಳ ತೊಗೊತಾ ಇದ್ದಾರೆ ಅಂದರೆ, ಅದಕ್ಕಿಂತ ಕಮ್ಮಿ ಸಂಬಳ ತೊಗೊಳ್ತಿರೋರು ಏನೂ ಇಲ್ಲ ಅಂದರೆ ಆಗುತ್ತೆ, ಬಟ್ ಅಷ್ಟಾಗಲ್ಲ. 17,500 ಬೆನಿಫಿಟ್ ಸಿಗಲ್ಲ, ಕಮ್ಮಿ ಸಿಗ್ತಾ ಹೋಗುತ್ತೆ. ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆಯೋ ಅದ್ರ ಮೇಲೆ ಸಿಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಇವತ್ತು ಟ್ಯಾಕ್ಸ್ ಬೆನಿಫಿಟ್ ಅಂತ ಸಿಕ್ಕಿರೋದು ಸ್ಯಾಲರಿಡ್ ಎಂಪ್ಲಾಯ್ಸ್ಗೆ 17,500. ಅದು ಯಾರಿಗೆ 15 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ದುಡಿತಾ ಇದ್ದರೆ. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.